ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹೇನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ ನೋಡಿ. ರೋಸದ ಪ್ರಿಪ್ರೇಷನ್ ನಡೀತಾ ಇದೆ. ಹಲೋ, ಏನು ಮಾಡ್ತಾ ಇದ್ದೀರಾ ನೀವು? ಇವರೆಲ್ಲಿಗೋದು? ಒಂದಿನ ಏನೋ ಬಟ್ಟೆ ಒಗ್ದಿದ್ದಿಲ್ಲ ನೋಡಿ. ರೋಸಾ ಇದ್ದೀವಿ, ಯಾವಾಗಲೇ ಫೇಸೆಲ್ಲ ಇನ್ನೂ ನಿದ್ದೆ ಗಣ್ಣಲ್ಲಿದೆ. 10 ಗಂಟೆ ಆದರೂ ನಿದ್ದೆ ಹೋಗ್ತಾ ಇಲ್ಲ. ಮಲಗೋದೇ 7:30 8 ಗಂಟೆ ಸುಮಾರು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕಂತ ಮಲಗ್ತೀವಿ. ಹಾಗೆ ಇವರು ಪಾರ ಓದೋಕ್ಕೆಲ್ಲ ರೆಡಿ ಆದರು. ಇಲ್ಲಿ ನಾನು ಬಟ್ಟೆ ತೋರಿಸ್ತೀನಿ ನೋಡಿ. ಇಲ್ಲಿ ವೇಲೆಲ್ಲ ಹಾಕಿದ್ದೀನಲ್ವ, ಅಲ್ಲಿಂದ ಶುರು ಆಗುತ್ತೆ ಬಟ್ಟೆ ಹಾಕಿರೋದು. ಇವ್ರ ಸ್ಕೂಲ್ ಯೂನಿಫಾರಮು ಅದು ಇದು ಅಂತ ಒಂದಿನ ಬಿಟ್ಟರೆ ಇಷ್ಟೆಲ್ಲ ಕೆಲಸ ಆಗುತ್ತೆ ನೋಡಿ. ಇಲ್ಲಿಂದ ಶುರುವಾಯಿತು. ದಸ್ತರ್ಖಾನ್, ವೇಲ್ಸ್, ಟವಲ್ಸ್ ಮತ್ತು ಇವರು ದುಪಟ್ಟ, ಅಲ್ಲದು ಏನು ನಮಾಜಿಗೆ ಹಾಕ್ತಾರಲ್ವ ಸ್ಕರ್ಫ್, ಇವೆಲ್ಲ ಒಂದೇ ದಿನದಲ್ಲಿ ಹೆವಿಯಾಗೋಯಿತು. ನಾನು ಸ್ವಲ್ಪ ಬೇಗ ಎದ್ದು ಒಗೆದಾಕಿದರೆ ಉತ್ತಮ ಇತ್ತು. ನಾನು ಬೆಳಗಿನ ಜಾವನೇ ನೆನೆ ಇಟ್ಟಿದ್ದೀನಿ. ಅದು ಸ್ವಲ್ಪ ನಿದ್ದೆ ಎತ್ಬಿಟ್ಟಿದ್ದಲ್ವ, ಬಿಸಿಲು ಬಂದುಬಿಡ್ತು. ಎಲ್ಲ ಒಣಗಾಕೋಷ್ಟರೊಳಗೆ ಇಷ್ಟೆಲ್ಲ ಆಗೋಯಿತು ನೋಡಿ. 2 ದಿನದ ಬಟ್ಟೆ, ಸ್ಕೂಲ್ ಯೂನಿಫಾರ್ಮು, ಇವ್ರ ಬಟ್ಟೆ ಎಲ್ಲ ಹೆವಿ ಆಗೋಯಿತು ನೋಡಿ. ಇಲ್ಲಿ ಬಿಸಿಲು ಬಂದುಬಿಡ್ತು ಆವಾಗಲೇ. ಇಲ್ಲೊಂದು ಸ್ವಲ್ಪ ಮಾತಾಡ್ತೀನಿ ಬನ್ನಿ. ಕಾಮೆಟ್ ಹೇರ್. ಬಿಸಿಲು ನೋಡಿ, ಸಿಕ್ಕಾಪಡೆ ಇದೆ ಬಿಸಿಲು. ಇನ್ನು ಕುರಾನ್ ಓದಬೇಕು, ಅವ್ರ ಸ್ಕೂಲ್ ರೆಡಿ ಮಾಡಬೇಕಿನ್ನು ಬೆಜ್ಜಾನ್ ಕೆಲಸ ಇದೆ ನೋಡಿ. 4 ಜನ ಕೂಡ ರೋಸಾ ಇದ್ದೀವಿ. ಬಟ್ಟೆ ಎಲ್ಲ ವಾಶ್ ಆದಮೇಲೆ ಅಮ್ಮ ಶಾವಿಗೆ ಎಲ್ಲ ಪ್ಯಾಕಿಂಗ್ ಮಾಡ್ತಾಯಿದ್ದಾರೆ. ಅಕ್ಕನ ಊರಿಗೆ ಒಯ್ಯಬೇಕು ಅಂತ. ನಾನು ಇನ್ನೂ ಬಾಕ್ಸಲ್ಲಿ ಪ್ಯಾಕಿಂಗ್ ಮಾಡಬೇಕು ಫ್ರೆಂಡ್ಸ್. ಮಾಡೇ ಎಲ್ಲ ತುಂಬ ದಿನ ಆಯಿತು. ಸ್ವಲ್ಪ ಟೈಮ್ ಸಿಕ್ಕರೆ ಮಾಡ್ತೀನಿ. ಟೈಮ್ ಸಿಕ್ಕರೆ ಅಲ್ವಾ ನಾವು ಟೈಮ್ ತೆಗೆದು ಮಾಡಬೇಕದು ಈಗ. ಯಾಕಂದರೆ ಬೆಳಗಿನ ಜಾವ ಡೈಲಿ ಇವತ್ತಿಗೆ 21 ಡೇಸ್ ಆಯಿತು. ಪ್ರತಿದಿನ 2:30ಗೆ ಎದ್ದೇಳ್ತೀಯಲ್ವ, ಸ್ವಲ್ಪ ಈ ಟೈಮಲ್ಲಿ ನಿದ್ದೆ ಬರ್ತಾ ಇರುತ್ತೆ. ಹಾಗೆ ಇಲ್ಲಿ ನೋಡಿ, ಆವಾಗಲೇ 1 ಟ್ರೇ ಮೊಟ್ಟೆ ಖಾಲಿ. ಅದು ಬೆಳಗಿನ ಜಾವದಲ್ಲಿ ಏನಾದರೂ ಸ್ವಲ್ಪ ಲೇಟಾಗಿ ಎದ್ದರೆ, ತರಕಾರಿ ಎಲ್ಲ ಖಾಲಿ ಇದ್ದರೆ, ಈ ಥರ ಮೊಟ್ಟೆ ಇದ್ದರೆ ಏನು ಅನಿಸಲ್ಲ. ಬೇಗ ಏನಾದ್ರು ಪಟ್ಟಾಗಿ ಒಂದು ರೆಸಿಪಿ ಮಾಡ್ಕೋಬಹುದು. ಹಾಗಾಗಿ ಮೊಟ್ಟೆ ಖಾಲಿ ಆಗಿದ್ದು ಮೊಟ್ಟೆ ತೊಂಬನ್ನಿ ಅಂತ ಹೇಳಿದೆ. ಈ ಕಡೆ ಎಲ್ಲ ಪಾತ್ರೆ ಎಲ್ಲ ಡನ್ ಆಯಿತು. ಒಂದು ಸ್ವಲ್ಪ ಕಸ ಎಲ್ಲ ದಬ್ಬಿಟ್ಟು ಸ್ವಲ್ಪ ಬಂಡೆ ಒರೆಸಿಬಿಟ್ರೆ ಆಗೋಗುತ್ತೆ. ಈ ಕಡೆ ಇವ್ರದ್ದು ಸ್ಕೂಲಲ್ಲೇನೋ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ, ಹಾಲಿನ ಪ್ಯಾಕೆಟ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬನ್ನಿ ಅಂತ. ಅದಕ್ಕೆ ಅದು ಟೀ ಶಾಪಲ್ಲೆಲ್ಲ ಹೇಳಿದ್ವಿ. ನಮ್ಮ ತಮ್ಮ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದು ತಂದಿದ್ದಾರೆ. ಈಗ ಅವೆಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು, ಇಲ್ಲಾಂದರೆ ಸ್ಮೆಲ್ ಬರ್ತಾವಲ್ವ, ಎಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ನೀಟಾಗಿ ಕಟ್ ಮಾಡೆಲ್ಲ ಕೊಡಬೇಕು. ಅವೆಲ್ಲ ಸ್ವಲ್ಪ ಬಿಸಿಲೆಲ್ಲ ಒಣಗಿಸ್ಬೇಕು. ಹಾಗೆ ಇಲ್ಲಿ ನೋಡಿ, ಒಂದೇ ಒಂದು ಬೇರೇನೋ ಹಚ್ಚಿದ್ದೆ ನಾನು, ಪುದೀನದು. ಅದು ಹತ್ತುತ್ತೆ ಅನ್ನೋದು ಗ್ಯಾರಂಟಿ ಇದ್ದಿಲ್ಲ, ಯಾಕಂದರೆ ಅಲ್ಲಿ ಪ್ಲೇಸೇ ಇದ್ದಿಲ್ಲ ಹತ್ತೋಕ್ಕೆ. ಅದೊಂದು ಸ್ವಲ್ಪ ಹಚ್ಚಿದರೆ ಎಷ್ಟು ಚೆನ್ನಾಗಿ ಹರಡ್ಕೊಂಡ್ಬಿಟ್ಟಿದೆ. ಇಲ್ಲಿ ದೊಡ್ಡ ಪತ್ರೆಯಲ್ಲಿ ಇದನ್ನು ಒಂದು ಸ್ವಲ್ಪ ಒಂದು ಕುಡಿಯಷ್ಟು ಹಚ್ಚಿದ್ದೆ. ಆದರೂ ಇದು ಇಷ್ಟು ಚೆನ್ನಾಗಿ ಹಬ್ಬುತ್ತೆ ಅಂದರೆ ಅದಕ್ಕೆ ಸ್ವಲ್ಪ ಪ್ಲೇಸ್ ಇದ್ದರೆ ಸಾಕು. ನೀರಿನಾಂಶ ಕೂಡ ಜಾಸ್ತಿ ಬೇಕಾಗಿಲ್ಲ ಅದಕ್ಕೆ. ಹಾಗಾಗಿ ಬಿಸಿಲು ಕೂಡ ಸಿಕ್ಕಾಪಟ್ಟೆ ಇರೋದರಿಂದ ವ್ಲಾಗ್ ಕಂಟಿನ್ಯೂ ನೋಡಿ. ಹೆವಿ ಬಿಸಿಲು ಬರ್ತಾ ಇದೆ ಈಚೆಗೆ. ನಮ್ದಂಕರು ಬಿಸಿಲು ನಾಡು ಫಸ್ಟೇ. ಹಂಗೋ ಹಿಂಗೋ ರೋಸಾ ಎಲ್ಲ ಕಂಪ್ಲೀಟ್ ಆಗೋಗಿ ಬಂದು ಫ್ರೆಂಡ್ಸ್. ನೋಡೋಣ. ಹಾಗೆ ನೋಡಿ, ಇವೆಲ್ಲ ಸ್ವಲ್ಪ ಕ್ಲೀನಾಗಿ ತೊಳಿತಾ ಇದ್ದೀನಿ. ತೊಳೆದು ಬಿಸಿಲಲ್ಲಿ ಒಣಗಿಸಿ ಎಲ್ಲ ನೀಟಾಗಿ ಕಟ್ ಮಾಡಿಸ್ಬೇಕು. ಹಾಗೆ ಅಕ್ಕ ಊರ್ಲಿಂದ ಬಂದಿದ್ದರು, ಏನೋ ಫಂಕ್ಷನ್ ಇದೆ ಅಂತ. 1 ನೈಟ್ ಎಲ್ಲ ಅಲ್ಲೇ ಅಮ್ಮನ ಮನೇಲಿದ್ದು, ಬೆಳಗಿನ ಜಾವ ಅಲ್ಲೇ ಸೆಹರಿ ಎಲ್ಲ ಮುಗಿಸ್ಕೊಂಡು ಮನೆಗೆ ರಿಟರ್ನ್ ಬಂದ್ವಿ. ಇದು ಬೆಳಗಿನ ಜಾವ ಅಮ್ಮನ ಮನೇಲಿ ಮಾಡಿರೋಂಥ ವ್ಲಾಗು. ಚಿಕ್ಕದಾಗಿ 1-2 ನಿಮಿಷದ್ದು ಕೂಡ ಇಲ್ಲ. ಇಲ್ಲಿ ಚಿಕನ್ ಮಾಡಿದೆ ನಾನು, ಅಕ್ಕ ರೊಟ್ಟಿ ಮಾಡಿದರು. ಇಬ್ಬರು ಸೇರಿಸಿ ಎಲ್ಲರೂ ಕೂತು ಊಟ ಮಾಡಿ ಸರಿ ಎಲ್ಲ ಫಿನಿಷ್ ಮಾಡಿ, ಅವರು 6 ಗಂಟೆಗೇನೋ, ಇನ್ನೂ ಕಡಿಮೆನೇ ಇತ್ತು, ಆವಾಗಲೇ ಊರಿಗೆ ಹೋದರು. ನಾನು ನಮ್ಮ ಮನೆಗೆ ರಿಟರ್ನ್ ಬಂದೆ ಫ್ರೆಂಡ್ಸ್. ಸೆಹರಿ ಎಲ್ಲ ಮಾಡಿಬಿಟ್ಟು ಟೀ ಕಾಫಿ ಎಲ್ಲ ಕುಡಿದ್ಬಿಟ್ಟು
ಈ ಥರ ಎಲ್ಲರೂ ಕುಂತ್ವಿ. ಅಕ್ಕನ ಮಗ ಕಾಲಲ್ಲಿ ಕೇಳ್ತಾ ಇದ್ದೆ, ಎಲ್ಲರೂ ಒಟ್ಟಿಗೆ ಸೇರಿಬಿಟ್ಟಿದ್ದೀರಾ ಅಂತ. ಮಕ್ಕಳು ಸಹ ರೋಸಾ ಇದ್ದಾರೆ. ಓಕೆ, ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗೋಕ್ಕೆ ಬಂತು ಫ್ರೆಂಡ್ಸ್. ಇಷ್ಟೊತ್ತನ ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದೀರಲ್ವ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ. ಹೀಗೆ ನಿಮ್ಮ ಪ್ರೀತಿಯ ಸಹಕಾರ ಸಪೋರ್ಟ್ ಸದಾ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತೇನೆ. ನನ್ನ ತಮ್ಮ ಕೂಡ ಸಹರಿ ಮಾಡಿದ್ದಾನೆ ಇವತ್ತು ನಾವೆಲ್ಲರೂ ಸೇರಿದ್ದೀವಿ ಅಂತ. ಓಕೆ, ನೆಕ್ಸ್ಟ್ ಬ್ಲಾಗ್ನಲ್ಲಿ ಮತ್ತೆ ಶೇರ್ ಮಾಡ್ತೀನಿ. ಅಮ್ಮ ಊರಿಗೆ ರೆಡಿ ಆಗ್ತಾ ಇದ್ದಾರೆ. ಓಕೆ, ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್, ಐ ಲವ್ ಯು.